ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಈ ದಿನ ಭಾನುವಾರ. ನಾನಂತೂ ಬಹಳ ಸಂತೋಷವಾಗಿದ್ದೇನೆ. ಭಾನುವಾರ ಎಂದ ಕೂಡಲೇ ಕರ್ತನ ದಿನವೆಂದು, ಆತನ ಆಲಯಕ್ಕೆ ಹೋಗಬೇಕೆಂಬ, ಆತನನ್ನು ಆರಾಧಿಸಬೇಕೆಂಬ ಆಸೆ ನಮ್ಮಲ್ಲಿರಬೇಕು ಪ್ರಿಯರೇ. ದೇವರ ಆಲಯಕ್ಕೆ ಹೋಗಬೇಕೆಂಬ ಆಸೆ ಅನೇಕರಿಗಿಲ್ವಲ್ಲ? ಅಯ್ಯೋ, ಹಾಗಾದರೆ ದೇವರ ಆಶೀರ್ವಾದ ನಾವು ಹೇಗೆ ಹೊಂದ್ಕೊಳ್ತೇವೆ? ದೇವರ ರಾಜ್ಯವನ್ನು, ನೀತಿಯನ್ನು ಮೊದಲು ಹುಡುಕಿರಿ, ಆಗ ಇವೆಲ್ಲ ನಿಮಗೆ ಅನುಗ್ರಹಿಸಲ್ಪಡ್ತವೆ ಎಂದು ಯೇಸು ಹೇಳಿದಾರಲ್ಲವೇ? ಬನ್ನಿ ಹಾಗಾದರೆ ದೇವರ ಆಲಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಚಿಕ್ಕ ಧ್ಯಾನ ಮಾಡಿ ಈ ದಿನವೆಲ್ಲ ದೇವರ ಆಲಯದಲ್ಲಿ, ದೇವರ ಸನ್ನಿಧಿಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಆತನನ್ನು ಸ್ತುತಿಸೋಣ, ಆತನಲ್ಲಿ ಆನಂದಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಭಾನುವಾರ ನಮಗೆ ಕೊಟ್ಟಿದ್ದೀರಿ. ಈ ವರ್ಷದಲ್ಲಿ ಕೊನೆ ತಿಂಗಳಿಗೆ ನಾವು ಬಂದಿರುವಾಗ ನಮ್ಮ ಮುಂದೆ ಕೆಲವು ದಿನಗಳು ಮಾತ್ರ, ಕೆಲವು ಭಾನುವಾರಗಳು ಮಾತ್ರ ಇವೆ. ಪ್ರತಿ ಭಾನುವಾರ ಕರ್ತನ ಘನವಾದ ದಿನವೆಂದು ಭಾವಿಸಿ ಆಧ್ಯಾತ್ಮಿಕವಾದ ಬಲ ಹೊಂದಿಕೊಳ್ಳಲು, ನಂಬಿಕೆಯ ವೀರರಾಗಿ ಕರ್ತನ ಸಾಕ್ಷಿಗಳಾಗಿ ಲೋಕದಲ್ಲಿ ಜೀವಿಸಲು ನಿಮ್ಮ ನಾಮ ಧರಿಸಿರುವ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ವರ್ಷದ 52 ಭಾನುವಾರಗಳಲ್ಲಿ ಇನ್ನು ಮುಂದೆ ನಮಗೆ ಕೇವಲ 3 ಭಾನುವಾರ ಇವೆ, ಅಂದರೆ ಈ ಭಾನುವಾರ ಸೇರಿಸಿ ಈ ಕೊನೆಯ 3 ಭಾನುವಾರಗಳಲ್ಲಿ, ಅಂದರೆ ಒಟ್ಟಿಗೆ ಈ ತಿಂಗಳಲ್ಲಿ 4 ಇವೆ. ಈ ದಿನಗಳಲ್ಲಿ ದೇವರ ಕೃಪೆಯಿಂದ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ. ಹಾಗಾದರೆ ದೇವರ ಆಲಯಕ್ಕೆ ಎಷ್ಟು ಭಾನುವಾರ ನೀವು ಹೋಗಿದ್ದೀರಿ? ಇವತ್ತಿನ ದಿನ ಸೇರಿಸಿ 49 ಭಾನುವಾರಗಳಲ್ಲಿ ಎಷ್ಟು ಭಾನುವಾರ ನೀವು ಸಭೆಗೆ ಹೋಗಿದ್ದೀರಿ? ನೀವೆಂದಾದರೂ ಲೆಕ್ಕಿಸಿದ್ದೀರಾ? ಅಯ್ಯೋ, ನಮಗೆ ಯಾವ ಲೆಕ್ಕವೇ ಇರೋದಿಲ್ಲ. ಲೆಕ್ಕಾಚಾರವಿಲ್ಲದೆ ಬದುಕುತ್ತಾ ಇದ್ದೀರಲ್ಲವೇ ಎಂದು ಕೆಲವೊಮ್ಮೆ ಇತರರನ್ನು ಗದರಿಸುತ್ತೇವೆ ಹೊರತು ನಮ್ಮ ಜೀವಿತದಲ್ಲಿ ಲೆಕ್ಕಾಚಾರ ಇವೆಯಾ? ನಮ್ಮ ಯೇಸು ಲೆಕ್ಕವನ್ನು ಕೇಳುತ್ತಾರೆ. ಲೆಕ್ಕ ಕೇಳ್ತೇನೆ ಅಂದಿದ್ದಾರೆ. ನಾವು ಮಾತಾಡುವ ಪ್ರತಿ ಮಾತಿನ ವಿಷಯದಲ್ಲಿ ಲೆಕ್ಕ ಕೇಳ್ತೀನಿ ಅಂದಿದ್ದಾರೆ. ನಮ್ಮ ಜೀವಿತದಲ್ಲಿ ನಾವು ಈ ದೇಹದಿಂದ ಮಾಡುವ ಪ್ರತಿಯೊಂದು ಕಾರ್ಯದ ವಿಷಯದಲ್ಲಿ, ಅದು ಒಳ್ಳೆಯದಾಗಿರಬಹುದು, ಕೆಟ್ಟದಾಗಿರಬಹುದು, ಎಲ್ಲದರ ವಿಷಯದಲ್ಲಿ ನಾವು ಲೆಕ್ಕ ಒಪ್ಪಿಸಬೇಕಾಗತ್ತೆ. ಕೀಪ್ ಶಾರ್ಟ್ ಅಕೌಂಟ್ಸ್ ವಿತ್ ಗಾಡ್ ಎಂಬುದಾಗಿ D.L. ಮೂಡಿ ಎಂಬ ಭಕ್ತನು ಹೇಳಿದ್ದಾರೆ. ನಿಮ್ಮ ಲೆಕ್ಕಗಳೆಲ್ಲ ಮೇಲಿಂದ ಮೇಲೆ ದೇವರ ಮುಂದೆ ಕಡಿಮೆಯಾಗಿಟ್ಟುಕೊಳ್ಳಿರಿ. ಒಂದೇ ಸಾರಿ ಕೂತುಕೊಂಡು ವರ್ಷವಿಡೀ ಮಾಡಿರುವ ಲೆಕ್ಕ ಹೇಳಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಆಯಾ ದಿನಕ್ಕೆ ತಕ್ಕಂತೆ ನಾವು ಲೆಕ್ಕವನ್ನು ಸರಿಪಡಿಸಿಕೊಳ್ಳೋದಾದರೆ ನಮ್ಮ ಬದುಕಿನ ಪ್ರತಿಯೊಂದು ವಿಷಯದಲ್ಲಿ, ಅದು ದುಡ್ಡಿನ ವಿಷಯದಲ್ಲಾಗಿರಲಿ, ಸಮಯದ ವಿಷಯದಲ್ಲಾಗಿರಲಿ, ನಮಗೆ ಒಪ್ಪಿಸಿದ ಜವಾಬ್ದಾರಿಕೆ ವಿಷಯದಲ್ಲಾಗಲಿ, ನಮಗೆ ದೇವರು ಮಾಡಿರುವ ಉಪಕಾರದ ವಿಷಯದಲ್ಲಾಗಿರಲಿ, ಮತ್ತು ದೇವರಿಗೆ ನಾವು ದುಃಖಪಡಿಸಿದ ವಿಷಯವಾಗಲಿ, ಸಾಯಂಕಾಲ ಆಗೋಷ್ಟೊತ್ತಿಗೆ ಎಷ್ಟು ಉಪಕಾರ ಹೊಂದಿದ್ದೇನೆ, ಎಷ್ಟು ದೇವರಿಗೆ ದುಃಖಪಡಿಸಿದ್ದೇನೆ, ಎಷ್ಟು ವಿಷಯಗಳಲ್ಲಿ ದೇವರು ನನಗೆ ಸಹಾಯ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಕೃತಜ್ಞತೆ ಸಲ್ಲಿಸಿದ್ದೇನೆ, ಯಾವ ಕೆಲಸ ದೇವರು ನನಗೆ ಒಪ್ಪಿಸಿದ್ದಾರೆ, ಎಷ್ಟರ ಮಟ್ಟಿಗೆ ಅದನ್ನು ಮುಗಿಸಿದ್ದೇನೆ ಎಂದು ಯೋಚಿಸಿ ಲೆಕ್ಕ ನೋಡಿಕೊಳ್ಳೋದು ಒಳ್ಳೆಯದು. ನೀವು ಒಂದು ಡೈರಿಯಲ್ಲಿ ಬರೆದಿಟ್ಕೊಳ್ರಿ. ಕನಿಷ್ಠ ಹೊಸ ವರ್ಷದೊಳಗೆ ಪ್ರವೇಶಿಸುವುದಕ್ಕಿಂತ ಮುಂಚೆ ಒಂದು ತೀರ್ಮಾನ ತೆಗೆದುಕೊಳ್ಳಿ. 1 ಪೇಜಿನಲ್ಲಿ ದೇವರು ಮಾಡಿರುವ ಉಪಕಾರಗಳೆಲ್ಲ ಬರೆದಿಟ್ಕೊಳ್ರಿ. ನಿಮಗೆ ದೇವರು ಮಾಡಿರುವ ಸಹಾಯಗಳೆಲ್ಲ ಬರೆದಿಟ್ಕೊಳ್ರಿ. 2ನೇ ಪೇಜಿನಲ್ಲಿ ದೇವರು ಮಾಡಿರುವ ಅಷ್ಟು ಉಪಕಾರಗಳಿಗೆ ನೀವು ಏನು ಮಾಡಿದ್ದೀರಿ ಎಂಬುದಾಗಿ ಅದನ್ನು ಕೂಡ ಬರೆದಿಟ್ಕೊಳ್ಳಿ. ಕನಿಷ್ಠ ಆಲಯಕ್ಕೆ ಹೋಗಿದ್ದೀರಾ? ಕನಿಷ್ಠ 1 ಗಂಟೆ ಆದರೂ ಪ್ರಾರ್ಥಿಸಿದ್ದೀರಾ? ಕನಿಷ್ಠ ದೇವರನ್ನು ಸ್ತುತಿಸಿದ್ದೀರಾ? ಕನಿಷ್ಠ ಯಾರಿಗಾದರೂ ದೇವರು ಮಾಡಿದ ಉಪಕಾರಗಳ ಕುರಿತು ಸಾಕ್ಷಿ ಕೊಟ್ಟಿದ್ದೀರಾ? ಏನೇ ಆಗಲಿ, ದೇವರಿಗೆ ಸಂತೋಷ ಉಂಟು ಮಾಡುವ ಕಾರ್ಯ ಮಾಡಿದ್ದೀರಾ ಎಂಬುದನ್ನು ಲೆಕ್ಕ ಹಾಕಿಕೊಳ್ರಿ. ಇಲ್ಲವಾದರೆ ದೇವರು ಒಂದು ದಿನ ಏನಾದರೂ ಲೆಕ್ಕ ಹಾಕೋದಾದರೆ, ಮೆನೆ ತೆಕ್ಕೆಯಲ್ಲಿ ಉಫಾರ್ಸಿನಂದ್ರೆ ನಿನ್ನನ್ನು ನಾನು ತೂಕ ಮಾಡಿದ್ದೇನೆ, ನೀನು ಕಡಿಮೆ ಕಂಡು ಬಂದಿ ಎಂದು ದೇವರೇ ನಿಮ್ಮ ಮೇಲೆ ನಿಂದೆ ಹೊರಿಸಬೇಕಾಗುತ್ತೆ, ನಿಮ್ಮನ್ನು ತೀರ್ಪಿಗೆ ಒಪ್ಪಿಸಬೇಕಾಗುತ್ತೆ. ದೇವರ ಆಲಯಕ್ಕೆ ಹೋಗುವಾಗ ಈ ದಿನಗಳಲ್ಲಿ ಸಭೆಗೆ ಹೋಗುವುದಲ್ಲ ನಮಗೆ ಮುಖ್ಯ. ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯದ 1ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತೆ ನೋಡಿ. ತರುವಾಯ ದಂಡದಂತಿದ್ದ ಒಂದು ಅಳತೆ ಕೋಲು ನನ್ನ ಕೈಗೆ ಕೊಡಲ್ಪಟ್ಟಿತು, ಮತ್ತು ಒಂದು ವಾಣಿ ಉಂಟಾಯಿತು. ಅದು ನನಗೆ ಹೇಳಿದ್ದೇನೆಂದರೆ, ನೀನು ಎದ್ದು ದೇವರ ಆಲಯವನ್ನೂ ಯಜ್ಞವೇದಿಯನ್ನೂ ಅಳತೆ ಮಾಡಿ ಆಲಯದಲ್ಲಿ ಆರಾಧನೆ ಮಾಡುವವರನ್ನು ಲೆಕ್ಕಿಸು. ಏನಂತೆ? ಆರಾಧಿಸುವವರನ್ನು ಲೆಕ್ಕಿಸು.
ವಾಕ್ಯ ಏನು ಹೇಳ್ತದೆ? ಈ ಪ್ರಕಟಣೆಯ ಪುಸ್ತಕದಲ್ಲಿ ನಮಗೊಂದು ಎಚ್ಚರಿಕೆಯಾಗಿ ದೇವರು ಈ ವಿಷಯ ನಮಗೆ ತೋರಿಸ್ತಿದ್ದಾರೆ. ದಂಡದಂತಿದ್ದ ಒಂದು ಅಳತೆ ಕೋಲನ್ನು ನನ್ನ ಕೈ ಕೊಟ್ಟು, ನೀನು ಎದ್ದು ದೇವರ ಆಲಯವನ್ನು, ಏನಂತೆ? ದೇವರ ಆಲಯವನ್ನು, ಯಜ್ಞವೇದಿಯನ್ನು, ದೇವರ ಆಲಯದಲ್ಲಿ ಆರಾಧಿಸುವವರನ್ನು ಲೆಕ್ಕಿಸು, ಅಳತೆ ಮಾಡಿ ಲೆಕ್ಕಿಸು. ನೀವು ಆಲಯಕ್ಕೆ ಹೋಗ್ತೀರಲ್ಲವೇ? ನಿಮ್ಮ ಆಲಯ ಎಷ್ಟೋ ದೊಡ್ಡದಾಗಿರ್ತಾವಲ್ಲವೇ? ಕೆಲವರು ಎಷ್ಟೋ ದೊಡ್ಡ ಆಲಯ ಇದೆ ಅನ್ನುತ್ತಾರೆ. ಹೌದು, ದೇವರು ಲೆಕ್ಕಿಸು ಅನ್ನುತ್ತಾರೆ. ನಿಮ್ಮ ಆಲಯದ ಉದ್ದ ಎಷ್ಟು, ಎತ್ತರ ಎಷ್ಟು, ಯಾವ ರೀತಿಯಾಗಿ ಎಷ್ಟು ಒಳ್ಳೆ ಆಲಯ ದೇವರು ನಮಗೆ ಕೊಟ್ಟಿದ್ದಾರೆ. ಎಷ್ಟು ಫ್ಯಾನ್ಗಳಿವೆ, ಎಷ್ಟು ಎಸಿಗಳಿವೆ, ಎಷ್ಟು ಕುರ್ಚಿಗಳಿವೆ, ಎಷ್ಟು ವಾದ್ಯಗಳಿವೆ, ಎಷ್ಟು ಒಳ್ಳೆ ಸೌಂಡ್ ಸಿಸ್ಟಮ್ ಇದೆ, ಎಷ್ಟು ಮೈಕ್ಗಳಿವೆ, ಎಷ್ಟು ಸ್ಪೀಕರ್ಸ್ಗಳಿವೆ ಎಂದು ಎಂದಾದರೂ ಲೆಕ್ಕಿಸಿದ್ದೀರಾ? ನಿಮ್ಮ ಸಭೆಯಲ್ಲಿ ಏನಾಗ್ತಿದೆ ಎಂದು ಎಂದಾದರೂ ಗಮನಿಸಿದ್ದೀರಾ? ಎಷ್ಟು ವಸ್ತುಗಳನ್ನು ದೇವರು ಕೊಡ್ತಿದ್ದಾರೆ ಆಲಯದಲ್ಲಿ, ಎಷ್ಟು ಚೆನ್ನಾಗಿ ಕಂಫರ್ಟೇಬಲ್ ಆಗಿ ಕರ್ತನನ್ನು ಆರಾಧಿಸುವುದಕ್ಕಾಗಿ ಸುಂದರವಾದ ಆಲಯ ನಮಗೆ ಕೊಟ್ಟಿದ್ದಾರೆ. ಬಹುಶಃ ನಿಮ್ಮ ಆಲಯ ಏನು ಅಷ್ಟು ದೊಡ್ಡ ಆಲಯ ಇಲ್ಲದಿರ್ಬೋದು, ಬಹುಶಃ ಒಂದು ಚಿಕ್ಕ ಆಲಯವಾಗಿರ್ಬೋದು, ಒಳ್ಳೆ ವ್ಯವಸ್ಥೆ ಇಲ್ಲದೇ ಇರಬಹುದು. ಇನ್ನು ನೀವು ಚಾಪೆ ಹಾಕಿಕೊಂಡೇ ಕೂತ್ಕೊಳ್ತಾ ಇರಬಹುದು, ನೀವಿನ್ನೂ ಡ್ರಮ್ ಹೊಡೆಯುತ್ತಲೇ ಹಾಡು ಹಾಡ್ತಾ ಇರಬಹುದು. ಡಸಂಟ್ ಮ್ಯಾಟರ್, ಡೋಂಟ್ ವರಿ. ಅದರ ಕುರಿತಾದ ಸಮಸ್ಯೆ ಇಲ್ಲಿಲ್ಲ. ಏನಂತೆ? ಅದನ್ನೇ ಅಳತೆ ಮಾಡಿರಿ ಎಂದು ದೇವರು ಹೇಳ್ತಾರೆ. ನಿಮಗೆ ಎಷ್ಟು ದೊಡ್ಡ ಆಲಯ ಕೊಟ್ಟಿದೇನೋ, ಎಷ್ಟು ನಂಬಿಗಸ್ತರಾಗಿದ್ದೀರಿ, ಎಷ್ಟು ಸಣ್ಣ ಸಭೆ ಕೊಟ್ಟರೆ ಎಷ್ಟು ನಂಬಿಗಸ್ತರಾಗಿದ್ದೀರಿ, ಎಷ್ಟೇ ದೊಡ್ಡ ಸಭೆ ಕೊಟ್ಟರೂ ನೀವು ಎಷ್ಟು ನಂಬಿಗಸ್ತರಾಗಿಲ್ಲ ಎಂಬ ಲೆಕ್ಕಾಚಾರ ಗೊತ್ತಾಗುವುದಕ್ಕಾಗಿ ಮೊದಲು ಆಲಯದ ಅಳತೆ ಮಾಡು ಅನ್ನುತ್ತಾರೆ. ಎರಡನೇದಾಗಿ ಯಜ್ಞವೇದಿಯನ್ನು ಅಳತೆ ಮಾಡು ಅನ್ನುತ್ತಾರೆ. ಯಜ್ಞವೇದಿ ಅಂದರೆ ಆಲಯದಲ್ಲಿ ಒಂದು ಪ್ರತ್ಯೇಕವಾದ ಸ್ಥಳ ಅದಾಗಿರುತ್ತೆ. ಬಹಳ ದೊಡ್ಡ ಸ್ಥಳವಾಗಿ ಬಿಡ್ತಾರೆ. ಇನ್ನು ಕೆಲವರು ಸ್ಥಳ ಇಲ್ಲದಕ್ಕಾಗಿ ಚಿಕ್ಕ ಸ್ಥಳ ಇಡ್ತಾರೆ. ಯಜ್ಞವೇದಿ ಅನ್ನುವಾಗ ನಿಜವಾಗ್ಲೂ ಯಜ್ಞ ಅರ್ಪಿಸುವ ಒಂದು ವೇದಿ ಅಲ್ಲಿರುತ್ತೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಯಜ್ಞವೇದಿ ಅಂದರೆ ಅದರ ಮೇಲೆ ಯಜ್ಞ ಅರ್ಪಿಸ್ತಾ ಇದ್ರು. ಬೆಂಕಿ ಯಾವಾಗಲೂ ಇರಬೇಕಿತ್ತು ಯಜ್ಞವೇದಿ ಮೇಲೆ, ಅಲ್ಲಿ ಯಜ್ಞ ಅರ್ಪಿಸುತ್ತಾ ಇದ್ರು. ಆದರೆ ಈ ದಿನದ ಯಜ್ಞವೇದಿಗಳಲ್ಲಿ ಒಬ್ಬ ಸೇವಕನು ಅಲ್ಲಿ ನಿಂತುಕೊಳ್ತಾರೆ. ಒಬ್ಬ ಸೇವಕನು ನನ್ನಂತೆಯೇ ವೇದಿಯ ಮುಂದೆ ನಿಂತು ದೇವರ ವಾಕ್ಯವನ್ನು ಅಲ್ಲಿಂದ ಪ್ರಚುರಪಡಿಸ್ತಾರೆ, ಪ್ರಕಟಿಸುತ್ತಾರೆ, ವಿವರಿಸುತ್ತಾರೆ. ಸೊ ಯಜ್ಞವೇದಿಯನ್ನು ಕೂಡ ಅಳತೆ ಮಾಡು ಎಂದು ದೇವರು ಹೇಳ್ತಾರೆ. ಅಂದರೆ ಯಜ್ಞವೇದಿಯ ಮೇಲೆ ಇರುವಂತಹ ವ್ಯಕ್ತಿ ಹೇಳುವ, ಅಂದರೆ ಆ ಪಾಸ್ಟರ್ ಸಾರುವಂತಹ ಸಂದೇಶದಲ್ಲಿ ಎಷ್ಟು ಸ್ಟಫ್ ಇದೆ, ಎಷ್ಟು ಆಳವಾದ ಸತ್ಯಗಳಿವೆ, ಎಷ್ಟು ಯಥಾರ್ಥವಾದ ಬೋಧನೆ ಇದೆ. ಹೇಳುವರೇ ಹೊರತು ಮಾಡುವುದಿಲ್ಲ ಎಂಬ ಫರಿಸಾಯರ ಬೋಧನೆ ಇದೆಯೋ? ಇತರರಿಗೆ ಬೋಧಿಸಿದ ನಂತರ ನಾನು ಜಜ್ಜಿಕೊಳ್ತಿದ್ದೇನೆ ಎಂದು ಹೇಳಿರುವ ಪೌಲನಂತಹ ಬೋಧನೆಯಾಗಿದೆಯಾ, ಸೇವೆಯಾಗಿದೆಯಾ ಎಂದು ತಿಳಿದುಕೊಳ್ಳಬೇಕು. ಕೆಲವರಿಗೆ ಒಳ್ಳೆ ಆಲಯಗಳಿರ್ತವೆ, ಬೋಧನೆ ಇರಲ್ಲ. ಕೆಲವರಿಗೆ ಒಳ್ಳೆ ಬೋಧಕರಿರ್ತಾರೆ, ಆದರೆ ಆಲಯವಿರಲ್ಲ. ದೇವರು ಹೇಳ್ತಾರೆ, ಅಲ್ಪವಾದದರಲ್ಲಿ ನೀವು ನಂಬಿಗಸ್ತರಾಗಿದ್ದರೆ ಅಪಾರವಾದದ್ದನ್ನು ಕೊಡ್ತೇನೆ. ಏನು ಕಡಿಮೆ ಇದೆ ಎಂದು ನೋಡಿಕೊಳ್ಳೋದಾದರೆ, ಕೊರತೆ ಏನೆಂದು ನಾವು ನೋಡಿಕೊಳ್ಳೋದಾದರೆ ಅದನ್ನು ನಾವು ದೇವರ ಮುಂದೆ ಇಟ್ಟು ಬೇಡಿ ಹೊಂದಿಕೊಳ್ಳಬಹುದು. ಯಜ್ಞವೇದಿಯ ಮೇಲೆ ಈ ದಿನ ಬೆಂಕಿ ಇಲ್ಲ, ನನ್ನ ಮಾತು ಬೆಂಕಿಯಂತಿದೆಯಲ್ಲವೋ ಎಂದು ದೇವರು ಹೇಳ್ತಾರೆ. ಯಜ್ಞವೇದಿಯ ಮೇಲೆ ನಿಂತ ವ್ಯಕ್ತಿ ತನ್ನನ್ನು ತಾನು ಕರ್ತನಿಗೆ ಅರ್ಪಿಸಿಕೊಡಬೇಕು. ಇಂಗ್ಲೆಂಡ್ ದೇಶದ ಅಪೋಸ್ತಲನು ಎಂಬುದಾಗಿ ಕರೆಯಲ್ಪಟ್ಟಂತಹ ಆ ಕಾಲದ ಜಾನ್ ವೆಸ್ಲಿ ಅವರು, ಏನ್ ಬ್ರದರ್, ನೀವು ಸ್ವಸ್ಥತೆ ಮಾಡದಿದ್ದರು, ಯಾವ ಅದ್ಭುತ ಕಾರ್ಯ ಮಾಡದಿದ್ದರು, ಯಾಕೆ ಇಷ್ಟೊಂದು ಜನ ನಿಮ್ಮ ಮೀಟಿಂಗ್ಸ್ಗಳಿಗೆ ಓಡೋಡಿ ಬರ್ತಾರೆ ಎಂದು ಕೇಳಿದಕ್ಕೆ ನನಗೂ ಕೂಡ ಅದು ಅರ್ಥ ಆಗ್ತಾ ಇಲ್ಲ. ನಾನು ವೇದಿಕೆಯ ಮೇಲೆ ನಿಂತುಕೊಂಡಾಗ ದೇವರೇ ನನ್ನನ್ನು ದಹಿಸಿ ಬಿಡು ಎಂದು ದೇವರಿಗೆ ಬೇಡಿಕೊಂಡಾಗ, ನಾನು ದಹಿಸಲ್ಪಡುತ್ತಾ ಇರುವಾಗ ನನ್ನನ್ನು ನೋಡುವುದಕ್ಕಾಗಿ ಇಷ್ಟು ಜನ ಬರುತ್ತಾರೆ ಎಂದು ಅವರು ಹೇಳಿದ್ರಂತೆ. ಹೌದು, ದೈವ ಸೇವಕರು ತಮ್ಮನ್ನು ತಾವು ಅರ್ಪಿಸಿಕೊಡಬೇಕು. ಸಜೀವ ಯಜ್ಞವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಡಬೇಕು. ದೇವರ ವೇದಿಕೆಯಿಂದ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಬೇಕು. ಯಜ್ಞವೇದಿಯಿಂದ ಹೋಗುವಂತಹ ಸ್ತುತಿ ಆರಾಧನೆಗಳು ಪರಲೋಕದಲ್ಲಿರುವ ಕರ್ತನ ಸನ್ನಿಧಿಗೆ ಸೇರಬೇಕು. ಅಲ್ಲಿಂದ ಆತನು ಕೊಡುವಂತಹ ಸಂದೇಶಗಳು ಪ್ರಜೆಗಳಿಗೆ ತಲುಪಬೇಕು. ಅಳತೆ ಮಾಡು. ಈ ಬೋಧಕನಿಗೆ ಇಷ್ಟೊಂದು ಒಳ್ಳೆ ಚರ್ಚ್ ಕೊಟ್ಟು ಇಷ್ಟು ಜನ ಕೊಟ್ರೆ ಏನ್ ಬೋಧನೆ ಮಾಡ್ತಾ ಇದ್ದಾನೆ? ಈ ಸೇವಕನ ಬೋಧನೆಯಲ್ಲಿ ಯಾವ ಸಾರಾಂಶ ಇದೆ ಎಂದು ಪ್ರತಿಯೊಬ್ಬ ಬೋಧಕನನ್ನು
ಏನಂತೆ, ದೊಡ್ಡ ಸೇವಕ, ಚಿಕ್ಕ ಸೇವಕ, ಇಂಟರ್ನ್ಯಾಷನಲ್ ಸೇವಕ ಎಂಬ ಏನು ವ್ಯತ್ಯಾಸವಿಲ್ಲ. ಸೇವಕನು ಸೇವಕನೇ. ಸೇವಕರಾದ ನಮಗೆ 2ರಷ್ಟು ತೀರ್ಪಿರುತ್ತೆ ಪ್ರಿಯರೇ. ಹೌದು, ಪ್ರತಿಯೊಬ್ಬರಿಗೆ 1 ತೀರ್ಪಿದ್ರೆ ಬೋಧಿಸುವಂತಹ ನಮಗೆ 2ರಷ್ಟು ತೀರ್ಪು. ಎಷ್ಟು ಬೋಧಿಸ್ತಿರೋ ಅಷ್ಟು ತೀರ್ಪು. ಅದಕ್ಕೆ ಎಷ್ಟು ವಿಧೇಯರಾಗ್ತಾ ಇದ್ದೀರಿ ಎಂದು ದೇವರು ಕೇಳ್ತಾರೆ. ಅದಕ್ಕೆ ದೇವರು ನಮ್ಮಂತಹ ಸೇವಕರಿಗೆ ಪ್ರಶ್ನಿಸ್ತಾರೆ, ಲೆಕ್ಕ ಒಪ್ಪಿಸಬೇಕು. ಸಭೆಯನ್ನು ಕೊಟ್ಟಿರುವ ದೇವರಿಗೆ, ಸಭೀಕರನ್ನು ಕೊಟ್ಟ ದೇವರಿಗೆ ಲೆಕ್ಕ ಒಪ್ಪಿಸಬೇಕು. ಆಲಯವನ್ನು ಅಳತೆ ಮಾಡು, ಯಜ್ಞವೇದಿಯನ್ನು ಅಳತೆ ಮಾಡು, ಆಲಯದಲ್ಲಿ ಆರಾಧಿಸುವಂಥವರನ್ನು ಕೂಡ ಲೆಕ್ಕಿಸು. ಆಲಯಕ್ಕೆ ಈ ದಿನ ಜನರು ಗುಂಪು ಗುಂಪಾಗಿ ಬರ್ತಿದ್ದಾರೆ ಪ್ರಿಯರೇ. ಲೆಕ್ಕಾಚಾರವೇ ಇರಲ್ಲ. ಒಂದು ಕಾಲದಲ್ಲಿ ಚರ್ಚ್ ಮೆಂಬರ್ಶಿಪ್ ಅಂತ ಇರ್ತಾ ಇತ್ತು. ಚರ್ಚ್ ರಿಜಿಸ್ಟರ್ನಲ್ಲಿ ಇದ್ದಂಥವರಿಗೆ ಮಾತ್ರ ಕೆಲವೊಂದು ಏನನ್ನೋಣ, ಅವರ ವಿವಾಹಗಳು, ಅವರ ಫ್ಯುನರಲ್ಸು, ಅವರ ಮನೆ ಕೂಟಗಳು, ಇವೆಲ್ಲವುಗಳಿಗೆ ಸೇವಕರು ಹೋಗ್ತಾ ಇದ್ರು. ಈಗ ಇವೆಲ್ಲ ಏನಿಲ್ಲ. ಸೇವಕರು ಯಾರು, ಸಭೆಗೆ ಬರುವವರು ಯಾರು ಎಂದು ಏನೂ ಗೊತ್ತಿಲ್ಲ. ಯಾಕೆ ಬರ್ತಾರೆಂದು ಗೊತ್ತಿಲ್ಲ, ಯಾಕೆ ಹೋಗ್ತಾರೆಂದು ಗೊತ್ತಿಲ್ಲ. ಈ ದಿನ ಬಂದಂಥವರು ಮತ್ತೊಂದು ವಾರ ಬರಲ್ಲ, ಮತ್ತೊಂದು ವಾರ ಬಂದವರು ಮತ್ತೆ ಬರಲ್ಲ. ಆ ರೀತಿ ಸಭೆಗೆ ಬರುವ ಸಭಿಕರು ಯಾವ ಉದ್ದೇಶದಿಂದ ಬರ್ತಿದ್ದಾರೆ? ಸ್ವಲಾಭಕ್ಕಾಗಿ ಬರ್ತಿದ್ದಾರೋ, ತುಟಿಗಳಿಂದ ದೇವರನ್ನು ಸ್ತುತಿಸಲು ಬರ್ತಿದ್ದಾರೋ, ಇಲ್ಲವೇ ದೇವರ ಸನ್ನಿಧಿಯಲ್ಲಿ ಹೃದಯವನ್ನು ಹೊಯ್ದುಕೊಳ್ಳುವುದಕ್ಕಾಗಿ ಬರ್ತಿದ್ದಾರೋ, ಮೇಲು ಹೊಂದಲು ಬರ್ತಾ ಇದ್ದಾರೋ, ಆಶೀರ್ವದಿಸಲ್ಪಡಬೇಕೆಂದು ಬರ್ತಿದ್ದಾರೋ, ಕೃತಜ್ಞತಾ ಸ್ತುತಿಗಳು ಸಲ್ಲಿಸುತ್ತಾ ಆತನ ಆಲಯದೊಳಗೆ ಪ್ರವೇಶಿಸುತ್ತಿದ್ದಾರಾ ಎನ್ನುವಂಥದ್ದು ಲೆಕ್ಕಿಸು. ನೋಡಿ ಪ್ರಿಯರೇ, ಒಬ್ಬ ಮನುಷ್ಯನಿಗೆ ನಾವು ಒಂದು ವೇಳೆ ಅಂದರೆ ಚುರುಕಾಗಿರುವಂಥವರು ಒಬ್ಬ ಮನುಷ್ಯನ ಚಲನವಲನ ನೋಡಿ ಅವನು ಹೇಗಿದ್ದಾನೆಂದು ಗುರುತಿಸಬಹುದು. ಆದರೆ ದೇವರು ಕೊಡುವ ಅಳತೆ ಅದು ನಮ್ಮ ಅಳತೆ ಅಂತಲ್ಲ, ಅದು ದೇವರು ಕೊಟ್ಟ ಅಳತೆಯಾಗಿರುತ್ತೆ. ನಾವು ಅಳೆಯುವ ಅಳತೆ ಅದಾಗಿರಲ್ಲ. ದೇವರು ಕೊಟ್ಟ ಅಳತೆಯ ಕೋಲು ಆ ದೇವರ ಟೇಪಿಗೆ ಸೆಟ್ ಆಗಬೇಕು. ನಿಮ್ಮ ಅಳತೆ ನೀವೇ ಮಾಡಿಕೊಂಡು ನೀವೇ ಮೆಚ್ಚಿಕೊಂಡ್ರೆ ಹೇಗೆ? ಈ ದಿನ ನಿಮ್ಮನ್ನು ನೀವೇ ಮೆಚ್ಚಿಕೊಳ್ಳೋದು, ಇಲ್ಲವೇ ಇತರರಿಗೆ ದುಡ್ಡು ಕೊಟ್ಟು ಮೆಚ್ಚಿಸಿಕೊಳ್ಳೋದು, ಬೇರೆಯವರಿಗೆ ಮೆಚ್ಚಿಸಿ ನೀವು ಮೆಚ್ಚುಗೆ ಹೊಂದೋದು, ಈ ಕೆಲಸವೇ ಮಾಡ್ತಿದ್ದಾರೆ ಹೊರತು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ, ನಮ್ಮನ್ನು ನಾವು ಸರಿಯಾಗಿ ತಿದ್ದುಕೊಳ್ಳೋಣ ಎಂಬ ಆಸೆಯೊಂದಿಗೆ ಸಭೆಗೆ ಯಾರೂ ಬರ್ತಾ ಇಲ್ಲ. ಯಾವ ಉದ್ದೇಶದಿಂದ ಸಭೆಗೆ ಜನರು ಬರ್ತಿದ್ದಾರೆಂದು ಲೆಕ್ಕಿಸು. ಅವರು ಎಲ್ಲಿಂದ ಬರ್ತಿದ್ದಾರೆಂದು ನೋಡು, ಎಲ್ಲಿಗೆ ಹೋಗ್ತಿದ್ದಾರೆಂದು ನೋಡು. ಕರ್ತನ ಬಳಿಗೆ ಬಂದಂಥವರು ಬಂದ ರೀತಿಯಲ್ಲಿಯೇ ತಿರುಗಿ ಹೋಗೋದಾದರೆ ಅದರಿಂದ ಪ್ರಯೋಜನವೇನಿರುತ್ತೆ? ಬರುವಾಗ ನೀವು ಪಾಪಿಯಾಗಿ ಬರಬಹುದು, ದೋಷಿಯಾಗಿ ಬರಬಹುದು, ಇಲ್ಲವೇ ದಿಗುಲಿನಿಂದ ಬರಬಹುದು, ಬಾಧೆಯಿಂದ ಬರಬಹುದು, ವೇದನೆಯಲ್ಲಿ ಬರಬಹುದು. ಹೋಗುವಾಗ ನೀವು ಹಾಗೆಯೇ ತಿರುಗಿ ಹೋಗಬಾರ್ದು. ನೀವು ಸಂತೋಷದಿಂದ ಹೋಗಬೇಕು, ಸಮಾಧಾನದಿಂದ ಹೋಗಬೇಕು. ಯೇಸುವಿನ ಬಳಿಗೆ ಬಂದವರ ವಿಷಯದಲ್ಲಿ ನೋಡಿ ಎಷ್ಟು ಸಮಾಧಾನದಿಂದ ಹೋದ್ರು. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿತು, ಹೋಗೋ ಅನ್ನುತ್ತಾರೆ. ಸ್ವಸ್ಥತೆ ಹೊಂದಿ ಹೋಗಬೇಕು. ಎಷ್ಟು ಜನ ಈ ದಿನ ಸಭೆಗೆ ಬಂದಂಥವರು ಆಶೀರ್ವದಿಸಲ್ಪಟ್ಟು ಹೋಗ್ತಿದ್ದಾರೆ? ನಿಮ್ಮ ಭಾರವನ್ನೆಲ್ಲ ದೇವರ ಬಳಿಯಲ್ಲಿ ಬಿಟ್ಟು ಹಗುರ ಮಾಡಿಕೊಂಡು ಎಷ್ಟು ಜನ ಹೋಗ್ತಿದ್ದೀರಿ? ಎಷ್ಟು ಜನ ತುಟಿಗಳಿಂದ ದೇವರನ್ನು ಸ್ತುತಿಸ್ತಾ ಇದ್ದೀರಿ? ಅನೇಕರು ತಮ್ಮ ತುಟಿಗಳಿಂದ ದೇವರನ್ನು ಸ್ತುತಿಸ್ತಾರೆ, ಅವರ ಹೃದಯ ಲಾಭಾಪೇಕ್ಷಿಸುತ್ತದೆ, ಅವರ ಹೃದಯ ನನ್ನಿಂದ ದೂರವಾಗಿದೆ ಎಂಬ ಮಾತು ಆ ಕಾಲದ ಇಸ್ರಾಯೇಲ್ ಜನಾಂಗರ ಬಗ್ಗೆ ಹೇಳಲಾಗಿತ್ತು. ಈ ದಿನ ಅಂಥವರು ನಮ್ಮ ಸಭೆಗಳಲ್ಲಿ, ನಮ್ಮ ಚರ್ಚಸ್ಗಳಲ್ಲಿ ಗುಂಪು ಗುಂಪಾಗಿ ಇದ್ದಾರೆ ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ನಮ್ಮ ಚರ್ಚ್ ಎಷ್ಟು ಪ್ರೋಗ್ರೆಸ್ ಆಗ್ತಾ ಇದೆ ಎಂಬುದಾಗಿ ಏನೇನೋ ಹೇಳಿಕೊಳ್ತಿದ್ದೇವೆ ಹೊರತು ಮನುಷ್ಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎಂಬುದಾಗಿ ಲೆಕ್ಕಾಚಾರ ಹೇಳಿಕೊಳ್ತಿದ್ದೇವೆ ಹೊರತು ಎಷ್ಟು ಜನ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗ್ತಿದ್ದಾರೆ, ಎಷ್ಟು ಜನ ಆಳವಾಗಿ ಆತ್ಮಿಕ ಬಲ ಹೊಂದಿಕೊಳ್ತಿದ್ದಾರೆ? ಹೊಟ್ಟು ಎಷ್ಟು, ಗೋಧಿಗಳೆಷ್ಟು, ಕುರಿಗಳೆಷ್ಟು, ಮೇಕೆಗಳೆಷ್ಟು ಎಂದು ಹೀಗೆ ಆಲಯಕ್ಕೆ ಬಂದವರನ್ನು ಸರಿಯಾಗಿ ಲೆಕ್ಕಿಸು. ರಕ್ಷಿಸಲ್ಪಟ್ಟವರು ಎಷ್ಟು ಜನ, ರಕ್ಷಣೆ ಇಲ್ಲದಂಥವರು ಎಷ್ಟು ಜನ, ಹೊಸಬರು ಎಷ್ಟು ಜನ, ವರ್ಷಗಳಿಂದ ಬರುವಂಥವರು ಎಷ್ಟು ಜನ? ಈ ವರ್ಷಾಂತ್ಯದಲ್ಲಿ ಪ್ರತಿಯೊಂದು ಸಭೆಯಲ್ಲಿ ಈ ರೀತಿ ಲೆಕ್ಕಿಸಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ನಮ್ಮ ಚರ್ಚ್ನಲ್ಲಿ ಈ ಲೆಕ್ಕಾಚಾರ ಪ್ರಾರಂಭಿಸ್ತಿದ್ದೇವೆ. ನಿಜವಾಗ್ಲೂ ಹೇಳ್ರಿ, ಏನಿದೆ? ಇಷ್ಟು ವರ್ಷಗಳಿಂದ ಸಭೆಗೆ ಹೋಗ್ತಾ ಇದ್ದೀರಿ, ನಿಮ್ಮ ಜೀವಿತದಲ್ಲಿ ಸಾಕ್ಷಿ ಏನಿದೆ? ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಹೇಗೆ ಬೆಳೆಯುತ್ತಾ ಇದ್ದೀರಿ ಎಂದು ಲೆಕ್ಕಾಚಾರ ಹಾಕಿಕೊಂಡು ನಮ್ಮ ಲೆಕ್ಕಾಚಾರವನ್ನೆಲ್ಲ ದೇವರ ಮುಂದೆ ನಾವು ಇಡೋದಾದರೆ, ಲೋಪಗಳು ಕೊರತೆಗಳು ಏನಾದರೂ ಇರುವುದಾದರೂ ಸಹ ಕನಿಕರ ದಯೆಯುಳ್ಳ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ಕ್ಷಮಿಸಿ ನಮ್ಮಲ್ಲಿರುವ ಲೋಪಗಳನ್ನು ತೆಗೆದುಹಾಕಿ ನಮ್ಮನ್ನು ನೂತನಪಡಿಸುವುದಕ್ಕಾಗಿ
ಯೇಸು ಆಸಕ್ತಿಯುಳ್ಳವರಾಗಿದ್ದಾರೆ. ಪ್ರಾರ್ಥಿಸೋಣ ಬನ್ನಿ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಆಲಯ ಬಹಳ ದೊಡ್ಡದಾಗಿದೆ ಎಂಬುದಾಗಿ, ನಮ್ಮ ಸಭೆಗೆ ಬಹಳಷ್ಟು ಜನ ಬರ್ತಿದ್ದಾರೆ ಎಂಬುದಾಗಿ, ನಮ್ಮ ಸೇವಕರು ಬಹಳ ಒಳ್ಳೆ ಸಂದೇಶ ಕೊಡ್ತಾರೆಂದು ನಮ್ಮನ್ನು ನಾವೇ ಮೆಚ್ಚಿಕೊಳ್ಳುವವರಾಗಿರದೆ, ನಮ್ಮ ಸಭೆ ಚಿಕ್ಕ ಸಭೆಯಾಗಿದೆ, ನಮ್ಮ ಸೇವಕರು ಸರಿಯಾಗಿಲ್ಲ, ನಮ್ಮ ಸಭೆಗೆ ಹೆಚ್ಚು ಜನ ಬರೋದಿಲ್ಲ ಎಂದು ದಿಗಿಲು ಪಡುತ್ತಾ ಕೂತುಕೊಳ್ಳಲಾರದಂತೆ, ನಮ್ಮ ಲೆಕ್ಕಾಚಾರ ನೋಡಿಕೊಂಡು ನಿಮ್ಮ ಪಾದ ಸನ್ನಿಧಿಯಲ್ಲಿ ಅವುಗಳನ್ನು ಸಮರ್ಪಿಸಿ ನಮ್ಮ ಅಗತ್ಯತೆಯನ್ನೆಲ್ಲ ತೀರಿಸುವ ನಿಮಗೆ ನಾವು ಮೊರೆ ಇಡುತ್ತಾ ಇದ್ದೇವೆ. ವೈಯಕ್ತಿಕವಾಗಿ ಆಶೀರ್ವದಿಸಲ್ಪಡುವಂತೆ, ರಕ್ಷಿಸಲ್ಪಟ್ಟ ಪ್ರತಿ ವ್ಯಕ್ತಿ ತನ್ನ ಕುಟುಂಬ ರಕ್ಷಿಸಿಕೊಳ್ಳುವ ಹಾಗೆ, ಕುಟುಂಬವಾಗಿ ದೇವರ ಆಲಯಕ್ಕೆ ಬರುವ ಹಾಗೆ, ದೇವರ ಆಲಯವೆಲ್ಲ ತುಂಬುವ ಹಾಗೆ ನಿಮ್ಮ ದೈವಿಕವಾದ ಕೃಪೆ ಕೊಡಿರಿ. ಅನೇಕ ವಿಶ್ವಾಸಿಗಳಿಂದ ದೇಶ ತುಂಬಿಕೊಂಡು ಬದಲಾಗುವ ಹಾಗೆ ನಿಮ್ಮ ಪ್ರಣಾಳಿಕೆಗಳನ್ನೆಲ್ಲ ನಮ್ಮ ಒಬ್ಬೊಬ್ಬರ ವಿಷಯದಲ್ಲಿ, ನಿಮ್ಮ ನಾಮ ಧರಿಸಿರುವ ನಿಮ್ಮ ಜನರ ವಿಷಯದಲ್ಲಿ, ಪ್ರಪಂಚದಾದ್ಯಂತ ಇರುವ ಸಭೆಗಳ ವಿಷಯದಲ್ಲಿ, ದೈವ ಸೇವಕರ ವಿಷಯದಲ್ಲಿ ನೆರವೇರುವ ಹಾಗೆ ಪ್ರತಿಯೊಬ್ಬರನ್ನು ನೂತನಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಪ್ರಾರ್ಥಿಸಿರಿ, ಅದ್ಭುತ ಕಾರ್ಯ ಕಾಣುವಿರಿ. ಕರ್ತನ ಕೃಪೆಯಿಂದ ನಿಮ್ಮ ಚರ್ಚ್ಗಳಲ್ಲಿ ನಡೆಯುವಂತಹ ಆ ಆರಾಧನೆಗಳಲ್ಲಿ ಕುಟುಂಬ ಸಹಿತವಾಗಿ ಹೋಗಿ ಪಾಲ್ಗೊಳ್ಳಿರಿ. ಮಾತ್ರವಲ್ಲ, ಸಾಧ್ಯವಾದಷ್ಟು ಸಾರಿ ಈ ದಿನವಿಡೀ ಕರ್ತನ ಸನ್ನಿಧಿಯಲ್ಲಿ ಕಾಲ ಕಳೆಯುವುದಕ್ಕೆ ಆದಷ್ಟು ಹೆಚ್ಚು ಪ್ರಯತ್ನ ಪಡಿರಿ. ಮೊದಲು ನಿಮ್ಮ ಸಭೆಗೆ ಹೋಗಿ ದೇವರನ್ನು ಆರಾಧಿಸಿ ಬಂದ ನಂತರ ಸಮಯ ಸಿಕ್ಕಾಗ ಈ ಕಾರ್ಯಕ್ರಮ ವೀಕ್ಷಿಸಿರಿ. ಅನೇಕರು ವೀಕ್ಷಿಸುವ ಹಾಗೆ ಇದನ್ನು ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ಮತ್ತೊಂದು ಸಾರಿ ಡಿಸೆಂಬರ್ 10ನೇ ತಾರೀಕಿನಂದು ಒಂದು ವಿಶೇಷವಾದ ಪಾಸ್ಟರ್ಸ್ ಕ್ರಿಸ್ಮಸ್ ಮೀಟಿಂಗ್ನಲ್ಲಿ ವಾಕ್ಯ ಸಾರುವುದಕ್ಕಾಗಿ ಮುಂಬೈಗೆ ಬರ್ತಿದ್ದೇನೆ. ಎಲ್ಲರನ್ನು ಆಹ್ವಾನಿಸುತ್ತೇನೆ. ಯಾರು ಬೇಕಾದರೂ ಬರ್ಬೋದು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮುಂಬೈನಲ್ಲಿನ ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಧಾರಾವಿಯಲ್ಲಿ ನಡೆಯುವ ಈ ವಿಶೇಷವಾದ ಕ್ರಿಸ್ಮಸ್ ಮೀಟಿಂಗಿಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಬನ್ನಿರಿ, ನಮ್ಮ ಯೇಸುವಿನ ಜನನವನ್ನು ಜ್ಞಾಪಕ ಮಾಡಿಕೊಂಡು ಆತನಲ್ಲಿ ಆನಂದಿಸೋಣ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ ಕೆಳಗೆ ಕೊಡಲ್ಪಟ್ಟ ನಂಬರ್ಗಳಿಗೆ ಕರೆ ಮಾಡಿರಿ, ಇಲ್ಲವೇ ಪಕ್ಕದಲ್ಲಿದ್ದ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ನಿಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಮತ್ತೊಂದು ಸಾರಿ ಮುಂಬೈನಲ್ಲಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಮುಂದಿನ ತಿಂಗಳು ಡಿಸೆಂಬರ್ 11ನೇ ತಾರೀಕಿಗೆ ಏರ್ಪಡಿಸುತ್ತಿದ್ದೇವೆ. ತಪ್ಪದೇ ಬನ್ನಿರಿ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದಿಂದಲೂ ಹಾಗೂ ಸೋಷಿಯಲ್ ಮೀಡಿಯಾದಿಂದಲೂ ಬಲಗೊಳ್ಳುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿಯೂ ದೇವರ ವಾಕ್ಯ ಸಾರುವುದಕ್ಕಾಗಿಯೂ ನಾವೆಲ್ಲರೂ ಕೂಡಿ ಬರೋಣ. ರೆಹತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ. ನೆನಪಿರಲಿ, ರೆಹತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ, ಸ್ಟೇಷನ್ ರೋಡ್, ಪರೇಲ್, ಮುಂಬೈ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ 8939393939 ನಂಬರಿಗೆ ಕರೆ ಮಾಡಿರಿ, ಇಲ್ಲವೇ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಒಂದೇ ಸೆಷನ್ ಇರುತ್ತೆ ಪ್ರಿಯರೇ. ಈ ಒನ್ ಡೇ ಗೆಟ್ ಟುಗೆದರ್ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ತಪ್ಪದೇ ಬನ್ನಿರಿ. ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ.